ಗೌರಿಬಿದನೂರು ತಾಲೂಕಿನ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀಸಲಹಳ್ಳಿ ಗ್ರಾಮದಿಂದ ಚಿನ್ನಬೈರನಹಳ್ಳಿ ಅಲಕಾಪುರ ಕಡೆಗೆ ಹೋಗುವ ಮಾರ್ಗದಲ್ಲಿರುವ ಉತ್ತರ ಪಿನಾಕಿನಿ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದು, ಮಂಚೇನಹಳ್ಳಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಮೀನುಗಳ ಮಧ್ಯೆ ರಸ್ತೆ ನಿರ್ಮಿಸಿ ಟಿಪ್ಪರ್, ಜೆಸಿಬಿ, ಟ್ರ್ಯಾಕ್ಟರ್ ಮುಂತಾದ ವಾಹನಗಳ ಮೂಲಕ ಮರಳನ್ನ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು. ಈ ವಿಷಯದ ಮಾಹಿತಿ ಪಡೆದು ಸೆನ್ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸರು 2 ದಿನಗಳ ಕಾರ್ಯಾಚರಣೆ ನಡೆಸಿ ತಿಮ್ಮಾರೆಡ್ಡಿ ಮತ್ತು ಚಾಲಕ ರವಿಕುಮಾರ್ ಅವರನ್ನು ಬಂಧಿಸಿದರು. 55 ಲಕ್ಷ ರೂಪಾಯಿ ಮೌಲ್ಯದ ಟಿಪ್ಪರ್, ಜೆಸಿಬಿ ಮತ್ತು ಅಕ್ರಮ ಮರಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸೆನ್ ತಂಡದ ಪೊಲೀಸರು ದಾಳಿ ನಡೆಸಿದ ವೇಳೆ ಬಂಧಿತ ಆರೋಪಿಗಳಲ್ಲಿ ಓರ್ವ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿದ್ದು, ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಲು ವಾಟ್ಸಪ್ ಕಾಲ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರೇ ದಂಧೆಗೆ ಕುಮ್ಮಕ್ಕು ನೀಡುತ್ತಿದ್ದಾರಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದಲ್ಲಿ ತನಿಖೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಸರ್ ಅವಲೇ ಕೊಡು ಅಂದ್ರೆ ಮಾತಾಡೋಣ ಸ್ಟಾರ್ 1 ನಿನ್ನ ಮೊಬೈಲ್ಗೆ ಫೋನ್ ಮಾಡಯ್ಯ. ನಂದಕ್ಕೆ ಮಾಡಿದೆ. ನಿಮ್ಮ ಹೆಸರು ಹೇಳಿ. ತಿಮ್ಮಾರೆಡ್ಡಿ. ಹಾಂ, ತಿಮ್ಮಾರೆಡ್ಡಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಥರ ದಂಧೆ? 15 ದಿವಸದಿಂದಾನೆ. ಎಲ್ಲಿಂದ ಎಲ್ಲ ಕಳಿಸ್ತೀರಾ ಲೋಡ್ ಇದು? ಇಲ್ಲೇ ಲೋಕಲ್ ಹಾಕೊಂತೀವಿ. ಎಷ್ಟು ಮಾಡ್ತೀರಾ ಒಂದು ಟಿಪ್ಪರ್ಗೆ? ಒಂದು ಟಿಪ್ಪರ್ ಲೋಡ್ ಎಷ್ಟು ಮಾಡ್ತೀರಾ? ಎಷ್ಟು ಮಾಡ್ತೀರಣ್ಣ? ಇವಾಗ ಏನು ಮಾಡಲಿ, ಹಾಕಿಸ್ಕೊಂತಾರಲ್ಲ ಎಂಜೆಂಡೆ. ಅಲ್ಲ, ಇಲ್ಲಿ ಲೋಡು ಗಾಡಿ ನಿಂತಿದೆ ಅಲ್ವಾ? ಅಲ್ಲ, 2 ವರ್ಷದಿಂದ ಈಗ ನಡೀತಿದೆ ಅಂತ ಮಾಹಿತಿ ಬಂದಿದೆ. ತಂದಿರೋದೇ ಇಲ್ಲ 2 ವರ್ಷದಿಂದ ಎಲ್ಲ. ಯಾರ್ಯಾರಿಗೆ ದುಡ್ಡು ಕೊಡ್ತಿದ್ರಿ ಈ ವಿಚಾರಕ್ಕೆ? ಅಲ್ಲ, ಯಾರಾದರೂ ಹಿಂದೆ ಇದ್ರೆ ತಾನೇ ಈ ಥರ ಎಷ್ಟು ಪ್ರಭಾವವಾಗಿ JCB ಮತ್ತು ಟಿಪ್ಪರ್ ಮುಖಾಂತರ ಮಾಡೋದು? ಎಲ್ಲಿ ಕಳಿಸ್ತಾ ಇದ್ರಿ ಲೋಡು? ಇಲ್ಲೇ ಪಕ್ಕದೂರ್ಗಣ ಬೀರ್ ಮಂಗಳಕ್ಕೆ ಆಗ್ತಿಲ್ಲ ನಾನು, ಏನಾದರೂ ಇಲ್ಲ. ಎಷ್ಟು ಲೋಡು ಕಟ್ತಾ ಇದ್ದಾರೆ? ಲೋಡ್ ಎಷ್ಟು ಅಮೌಂಟು? ನಿಜ ಹೇಳ, ಬೆಂಗಳೂರು ಹೊಡಿತಾ ಇದ್ನಂತ. ಈ ಕಾರ್ಯಾಚರಣೆಗೆ ಡಿವೈಎಸ್ಪಿ ರವಿಕುಮಾರ್, PI ಸೂರ್ಯಪ್ರಕಾಶ್, PSI ಶರತ್ ಕುಮಾರ್, ASI ಸುಬ್ರಹ್ಮಣ್ಯ ಮಣಿ, ಮುಖ್ಯ ಪೇದೆ ಕೃಷ್ಣ, ಪೇದೆ ಜಯಣ್ಣ ಮತ್ತು ವಿನಾಯಕ್ ಅವರ ತಂಡ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ಗ್ರಾಮಸ್ಥರು ಅಕ್ರಮ ದಂಧೆಯ ವಿರುದ್ಧ ಧ್ವನಿ ಎತ್ತಿದ್ದು, ಪೊಲೀಸರು ಈ ಹಗರಣದ ಹಿಂದೆ ಇದ್ದವರನ್ನ ಹೊರತೆಗೆಯಬೇಕು ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.